ಗೋಪಾಲಕೃಷ್ಣ. ನನ್ನ ಇದು ಬಾವಿ ಕೆರೆ ತೋಡಲಿಕ್ಕೆ ಹಿಟ್ಟೆಚ್ಚು ತಂದದ್ದು. 60 ಫೀಟ್ ಅಡಿ ತೆಗ್ತಾ ಇದ್ದೆ ಒಂದು ಟೈಮ್. ಇದು ಇವರದ್ದು ಸ್ಕ್ವೇರ್ ಫೀಟಿಗೆ 28 ರೂಪಾಯಿ ಅಂತ ಹೇಳಿದ್ದಾರೆ. ಈಗ 5,000 ಸ್ಕ್ವೇರ್ ಫೀಟ್ ಆಯ್ತು ತೆಗೆದು. ಇನ್ನೊಂದು 2,000 ಸ್ಕ್ವೇರ್ ಫೀಟ್ ತೆಗೆದ್ರೆ ನಮಗೆ ನೀರು ಬೇಕಾದಷ್ಟು ಸಾಕಾಗ್ತದೆ. ಗೋಪಾಲಕೃಷ್ಣ ಅಂತೇಳಿ ಇವರು ಕಾಸರಗೋಡಿನವರು. ಈಗ ನಮ್ಮ ರೆಂಜಾಳದ ಊರಲ್ಲಿ ಇವರು ಬಂದು ಇಲ್ಲಿ ಜಾಗವನ್ನು ಪರ್ಚೇಸ್ ಮಾಡಿ ಈಗ ಒಳ್ಳೆ ವ್ಯವಸಾಯ ಆಮೇಲೆ ತೋಟ ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ಪೂರಕವಾಗಿ ನೀರಿನ ಸಮಸ್ಯೆ ತುಂಬ ಇತ್ತು. ಇದಕ್ಕೆ ಅಲ್ಲಿ ಬೋರ್ ಕೂಡ ಹೊಡೆದ್ರು, ಆದರೆ ಬೋರಲ್ಲೂ ಕೂಡ ನೀರು ಸರಿಯಾಗಿ ಸಿಗಲಿಲ್ಲ. ಅದಕ್ಕೆ ಇವರು ಒಂದು ನೀರು ಸಂಗ್ರಹ ಮಾಡಲಿಕ್ಕೆ ಒಂದು ಕೆರೆ ಅಂತ ಮಾಡಿದ್ದಾರೆ. ಅದನ್ನು ಒಮ್ಮೆ ಹತ್ತಿರದಿಂದ ತೋರಿಸ್ತೇನೆ. ಇದು ಇವರು ಮೊದಲು ಬಂದು ಇಲ್ಲಿ ನೋಡುವಾಗ ಈ ಥರ ಕೆರೆ ಇತ್ತು. ಬಟ್ ಎಷ್ಟಾದರೂ ಇವ್ರದ್ದು ಒಂದು 25 ಎಕರೆ ಜಾಗ ಉಂಟು. ಅದಕ್ಕೆ ಇದು ನೀರು ಎಷ್ಟು ಏನು ಮಾಡಿದರೂ ಸಾಕಾಗ್ತಾ ಇರಲಿಲ್ಲ. ಅದಕ್ಕಾಗಿ ಅವರು ಇನ್ನೊಂದು ಹೊಸದು ಇಲ್ಲಿಂದ ಸುಮಾರು 30 ಫೀಟ್ ಉದ್ದದ್ದು 15 ಫೀಟ್ ಅಗಲದ್ದು ಒಂದು ಕೆರೆ ತೋಡ್ತಾ ಇದ್ದಾರೆ. ಅದಕ್ಕೆ ತೋಡಲಿಕ್ಕೆ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಅದಕ್ಕೆ ಮನುಷ್ಯರನ್ನು ಉಪಯೋಗ ಮಾಡಿದರೆ ಇದು ಸಾಧ್ಯವೇ ಇಲ್ಲ. ಅದಕ್ಕೊಂದು ತಮಿಳುನಾಡಿಂದ ದೊಡ್ಡ ಯಂತ್ರ ತಂದಿದ್ದಾರೆ. ಇದು ನಾವು ಇಷ್ಟ ತನಕ ನೋಡಲೇ ಇಲ್ಲ ಇಷ್ಟು ದೊಡ್ಡ ಯಂತ್ರವನ್ನು. ಇದು ಆವತ್ತು ಕಾರವಾರದಲ್ಲಿ ಭೂಮಿ ಜರುಗಿ ಒಳಗೆ ಬಿದ್ದಾಗ ಅದನ್ನು ಟೆಂಪೋ ಯಾವುದೋ ಒಂದು ಲಾರಿ ಅಂತ ತೆಗಿಲಿಕ್ಕೆ ಇಂಥದ್ದೊಂದು ಮಿಷಿನ್ ತರಿಸಿದ್ದಾರೆ ಅಂತೇಳಿ ನಾವು ಇದರಲ್ಲಿ ಓದಿದ್ದು. ಬಟ್ ಈಗ ನಾನು ಕಣ್ಣ ಮುಂದೆ ನೋಡ್ತಾ ಇದ್ದೇನೆ. ಅತ್ಯಂತ ದೊಡ್ಡದು, ಸುಮಾರು ದೊಡ್ಡದು. ನಮ್ಮ ಊರಿಗೆ ಬಂದಿದ್ದೆ, ಭಾರಿ ಅಪರೂಪದ್ದು. ಇವರು ಗೋಪಾಲಕೃಷ್ಣ ಅವರು ನಮ್ಮ ಊರಿಗೆ ತರಿಸಿದ್ದಾರೆ, ಹೊಸ ಪರಿಚಯ ಮಾಡಿಸಿದ್ದಾರೆ. ಈಗ ಕೆರೆ ತೋಡ್ತಾ ಇದ್ದಾರೆ. ಬೋರಿಗಿಂತ ಮೇಲಿನ ಕೆರೆಯೇ ಒಳ್ಳೆಯದು. ಈ ಥರ ಜಾಗ ಇದ್ದರೆ, ದೊಡ್ಡ ಕೆರೆ ಮಾಡಿದರೆ ಅಂತರ್ಜಲಕ್ಕಿಂತ ಮೇಲಿನ ಜಲವೇ ಉತ್ತಮ. ಅಂತರ್ಜಲ ಎಲ್ಲ ನಾಶ ಆಗ್ತದೆ. ಈಗ ಕೆರೆಯನ್ನು ತುಂಬ ಒಳ್ಳೆಯದು ಮಾಡಿದರೆ ಇವರಿಗೆ ಎಷ್ಟು ಬೇಕಾದರಷ್ಟು ನೀರು ಸಿಗ್ಬೋದು. ಬಂದಿದೆ ಈಗ ಆಲ್ಮೋಸ್ಟು. ಒಳ್ಳೆ ಐಡಿಯಾ ಮಾಡಿದ್ದಾರೆ. ಇದನ್ನು ತರಲಿಕ್ಕೂ ಸುಮಾರು ಕೇರಳದಿಂದ ಅಲ್ವಾ, ತಮಿಳ್ನಾಡಿಂದ ದೊಡ್ಡ ಲಾರಿಯಲ್ಲಿ ತರಿಸಿದ್ದಾರೆ. ಇದು ಸಾಧಾರಣ ಒಂದು 60 ಫೀಟ್ ಉಂಟಲ್ಲ, 60 ಫೀಟು ಕೈ ಉಂಟು ಇದರದ್ದು. ಇದರ ಇಷ್ಟು ದೊಡ್ಡದುಂಟು. ನಮ್ಮ ರೆಂಜಾಳದಲ್ಲಿ ಇದೊಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ಮತ್ತು ಇಷ್ಟ ತನಕ ಯಾರೂ ಮಾಡಲಿಲ್ಲ. ಇವರು ತುಂಬ ಕೃಷಿಯಲ್ಲಿ ಆಸಕ್ತಿ ಹೊಂದಿರುವವರು. ಇವರ ಹತ್ರ ಕಟಾವು ಯಂತ್ರಗಳು ಕೂಡ ಇದ್ದಾವೆ. ಅವರು ಕೇರಳದಲ್ಲಿ ಹೆಚ್ಚು ಕಟಾವು ಯಂತ್ರ ಯೂಸ್ ಮಾಡೋದು. ಈಗ ನಮ್ಮ ಊರಲ್ಲೂ ಬಂದು ನಮಗೆ ಅವ್ರ ಜೊತೆ ನಮ್ಮ ಕೃಷಿ ಕಿಸಾನ್ ರಕ್ಷಣಾ ಸಂಘ ಕೂಡ ಸೇರಿಕೊಂಡು ಎಲ್ಲ ರೀತಿಯ ಸಪೋರ್ಟ್ ಕೂಡ ಅವರಿಗೆ ಮಾಡ್ತಾ ಇದ್ದೇವೆ. ನಾನು ಸುಕೀರ್ತಿ ಜೈನ್, ಕೃಷಿ ಕಿಸಾನ್ ರಕ್ಷಣಾ ಸಂಘದ ಅಧ್ಯಕ್ಷ. ಥ್ಯಾಂಕ್ ಯು.